ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಟೈಮ್ ಈಗ ಎಕ್ಸಾಕ್ಟಾಗಿ 8 ಗಂಟೆ, ಅರ್ಲಿ ಮಾರ್ನಿಂಗ್ 8 o'clock. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲ ಕೆಲಸ ಮುಗೀತು ಗೈಸ್. ಪ್ರತಿಯೊಂದು ಕೆಲಸ ಮುಗಿಸಿದ್ದೀನಿ, ನೆಲ ಒರೆಸ್ತಾ ಇದ್ದೀನಿ. ಸೊ 7:15 ನನ್ನ ಮಗಳು ಕೂಡ ಹೊರಟಳು. ಅವಳಿಗೆ ನಾಳೆ ಸ್ಕೂಲ್ ಡೇ ಇದೆ. ಇದು ಗುರುವಾರದ ವ್ಲಾಗ್. ಇದು ಶುಕ್ರವಾರ ಅವಳಿಗೆ ಸ್ಕೂಲ್ ಡೇ ಇದೆ ಅವಳ ಸ್ಕೂಲಲ್ಲಿ. ಸೊ ಬೆಳಿಗ್ಗೆಯಿಂದ ನಿನ್ನೆಯಿಂದ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ನಿಜಕ್ಕೂ ಟೈಮ್ ಇಲ್ಲ ನೋಡಿ. ಅರ್ಲಿ ಮಾರ್ನಿಂಗ್ ಈ ಅವತಾರದಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು. ನೆಲ ಒಂದು ಇಷ್ಟು ಅಗಲ ಇದೆ. ಮಾಪ್ ಮಾಡಿ ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡೋಕ್ಕೆ 9 ಗಂಟೆ ಆಗೋಗುತ್ತೆ. ಇವತ್ತು ಗುರುವಾರ. ಹೂವೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ ಸತೀಶ್ ಕೂಡ ಫ್ರೀ ಇಲ್ಲ. ಅವರು ಕೂಡ ನಾನು ಹೇಳ್ದಾಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಜಲ್ಮಹಲ್ ಅಲ್ಲಿ ಇವತ್ತು ನಮ್ಮದು ಕೇಟ್ರಿಂಗ್ ಇದೆ. ನಿನ್ನೆಯಿಂದ ಆ್ಯಕ್ಚುಲಿ ಅಲ್ಲೇ ಇದ್ದಾರೆ. ಸೊ ಅವರು ಕೂಡ 7:15 ಐ ಥಿಂಕ್ 7:15 ಹೊರಟರು. ಚಾರುನ ಕರ್ಕೊಂಡು ಹೋಗಿದ್ದಾರೆ. ಆ ಕಡೆಯಿಂದ ವಾಪಸ್ ನೀ ಕರ್ಕೊಂಬ ಅಂತ ಹೇಳಿದ್ದಾರೆ. ಬೆಳಗ್ಗೆ ಸುಸ್ತಾಯಿತು ಗೈಸ್. ನಾನು ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಅಂದರೆ ತಿಂಡಿ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗ್ 3:15 ಎದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲೆ ಹಾಕಿ ವಾಕ್ ಹೋಗಿ ಬಂದು ಪಾತ್ರೆ ತೊಳೆದು ಬಟ್ಟೆ ತೊಳೆದು ಅಡುಗೆ ಮನೆ ಸಿಂಕ್ ಯಾಕೋ ಬ್ಲಾಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಇಷ್ಟೊತ್ತು ತನಕ ಕ್ಲೀನ್ ಮಾಡಿಕೊಂಡು ನನ್ನ ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ಪ್ರತಿಯೊಂದು ಈಗ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ಕ್ರಬ್ ಮಾಡಿ ಎಲ್ಲ ಕೆಲಸ ಆಯಿತು. ಇನ್ನೇನಿದ್ರು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೀನಿ, ನಿನ್ನೆಯಿಂದ ಏನೇನಾಯಿತು ಪ್ರತಿಯೊಂದು ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ಬನ್ನಿ, ಎಲ್ಲೂ ಹೋಗಬೇಡಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಕೊನೆ ತನಕ ನೋಡಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಸ್ಟೇ ಟ್ಯೂನ್ ಪ್ಲೀಸ್. ವ್ಯೂಸ್ ಕೊಡಿ. ಪ್ರತಿ ಸಲ ಕೇಳ್ಕೊತಾ ಇದ್ದೀನಿ, ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಏನಾದರೂ ಬೋರ್ ಅನ್ನಿಸ್ತಾ ಇದೆಯಾ, ಯಾಕೆ ನನ್ನ ವ್ಲಾಗ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ, ಕಮೆಂಟಲ್ಲಿ ಹೇಳಿ. ದಿಸ್ ಈಸ್ ಶ್ವೇತಾ. ಯಾವಾಗಲೂ ಹಿಂಗೆ ಇರ್ತೀನಿ. ಹುಚ್ಚಿ ಥರ ಕಾಣ್ತಾ ಇದ್ದೀನಾ? ನಾಟ್ ಬ್ಯಾಡ್ ಅಲ್ವಾ? ಸೊ ನೋಡಿ, ಫ್ರೆಶ್ ಅಪ್ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ? ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಾನು ಡೈಲಿ 1 hour ವಾಕ್ ಹೋಗ್ತೀನಿ ಅಂತ. ವಾಕ್ ಮುಗಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಮನೆಗೆ ಬಂದು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಹಾಲು ಕಾಯಿಸಿ ಕಾಫಿ ಮಾಡಿ ಸತೀಶ್ ಬಟರ್ ಪನ್ನೀರ್ ಮಸಾಲ ಮಾಡಿದರು. ಅದನ್ನು ನನಗೆ ಕೊಟ್ಟಿದ್ದರು. ಅದನ್ನು ಬಿಸಿ ಮಾಡಿ ಅದಕ್ಕೆ ಬಿಸಿ ಚಪಾತಿ ಎಲ್ಲ ಮಾಡಿ, ಚಪಾತಿ ಅಂದಮೇಲೆ ಅಡುಗೆ ಮನೆ ಫುಲ್ ಗಬ್ಬಾಗುತ್ತೆ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬೋರ್ ಆಗಬಾರ್ದಂತ ಅಷ್ಟೇ. ಎಲ್ಲ ಕೆಲಸ ಮುಗಿಸಿ ಬುಧವಾರ ಅಂದರೆ ಎಲ್ಲ ಕ್ಲೀನಿಂಗ್ ಡೇ. ಗುರುವಾರಕ್ಕೆ ಈಸಿ ಆಗಲಿ ಅಂತ ಎಲ್ಲ ಉಜ್ಜೋದು, ತಿಕ್ಕೋದು, ಬಾತ್ರೂಮ್ ತೊಳೆಯೋದು ಪ್ರತಿಯೊಂದು ಕೆಲಸ ಇರುತ್ತೆ ನನಗೆ. ಎಸ್ಪೆಷಲಿ ಬುಧವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಗುರುವಾರ ಬೇಗ ಎದ್ದು ಪೂಜೆ ಮಾಡ್ಬೋದು ಅಂತ. ಇಷ್ಟೆಲ್ಲ ಕೆಲಸದ ನಡುವೆ ಗೋಡೌನಲ್ಲಿ ಪೈನಾಪಲ್ ಸ್ಯಾಂಡ್ವಿಚ್ ಅಂತಲೂ ಕರಿತೀವಿ, ಅದನ್ನು ಮಾಡಿ ಫುಲ್ ಗಲೀಜು ಮಾಡಿದರು. ಪಾಪ ಆ ಅಮ್ಮ ಲೇಡಿ ಕ್ಲೀನರ್ ಒಬ್ಬರೇ ಇದ್ದರು. ಅವ್ರಿಗೂ ಕೂಡ ಹೋಗಿ ನಾನು ರಬ್ಬ ಉಜ್ಜಿ ಕೊಡ್ತೀನಿ, ನೀವು ನೀಟಾಗಿ ತೊಳೀರಿ ಅಂತ ಹೇಳಿ ಅದೆಲ್ಲ ಉಜ್ಜಿ ಕೊಟ್ಟೆ. ಇವರು ನೋಡಿ ಪೈನಾಪಲ್ ಮಾಡ್ತಾಯಿದ್ದಾರೆ, ಸಖತ್ತಾಗಿತ್ತು ಸ್ವೀಟು. ಮನೆಗೆ ಬಂದು ಫಸ್ಟ್ ಸ್ನಾನ ಮಾಡಿ ಮಕ್ಕಳಿಗೆ ತಿಂಡಿ ಕೊಟ್ಟು ಟೀ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಕೆಲಸ ಮಾಡೋರು, ಅಕ್ಕ ನೀವು ತುಂಬ ಚೆನ್ನಾಗಿ ಟೀ ಮಾಡ್ತೀರಾ, ನನಗೆ ಮಸಾಲೆ ಚಾಯ್ ಮಾಡಿಕೊಡಿ ಅಂತ ಕೇಳಿದ್ರು. ಸೊ ಒಳಗಡೆ ಎಲ್ಲ ತೊಳೆದಿದ್ರಲ್ಲ ಈಚೆಗಡೆ ಇಟ್ಕೊಂಡು ಸ್ವೀಟ್ ಮಾಡ್ತಾಯಿದ್ದಾರೆ. ಸೊ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸತೀಶ್ನ ತಿಂಡಿ ಕರಿಯೋಕ್ಕೆ ಅಂತ ಹೋದೆ. ಅವರು ಆಮೇಲೆ ನಾನು ಮಾಡ್ತೀನಿ ನೀನು ಮಾಡು ಅಂದರು. ಇದಿಷ್ಟು ಬುಧವಾರ ನಡೆದಿದ್ದಂಥ ವ್ಲಾಗ್. ಇದು ಗುರುವಾರ ಬೆಳಗಿನ ವ್ಲಾಗ್. ಸುಮಾರು ಜನ ತವ ಚೇಂಜ್ ಮಾಡಿ ಐರನ್ದು ಇಂಡಸ್ ವ್ಯಾಲಿ ಅವ್ರದ್ದು ಒಂದು ಕಬ್ಬಿಣದ್ದು ರೊಟ್ಟಿ ಕಲ್ಲು ಅಂತ ಬರುತ್ತೆ, ಅದೊಂದು ತೊಗೊಳ್ಳಿ ಅಂತ ನನಗೆ ಪ್ರತಿ ಸಲ ಕಮೆಂಟಲ್ಲಿ ಕೇಳ್ತಾನೆ ಇದ್ದರು. ನಿಜಕ್ಕೂ ನೋಡಿ 600 700 ಕೊಟ್ಟಿದ್ದೀನಿ ಅದಕ್ಕೆ, ಬಟ್ ತುಂಬ ತಳ ಕಚ್ಚುತ್ತಾ ಇದೆ, ಅದೂ ಚೆನ್ನಾಗಿಲ್ಲ. ಸೊ ನೋಡಿ, ಸ್ವಲ್ಪ ಚಪಾತಿ ಹಿಟ್ಟು ಮಿಕ್ಕಿತ್ತು, ಅದನ್ನು ಕೂಡ ಫ್ರಿಜ್ಜಿಂದ ತೆಗೆದು ಇಟ್ಟಿದ್ದೆ. ಸ್ವಲ್ಪ ಬಿಸಿನೀರು ಕಾಯಿಸೋಣ ಅಂತ ಬಿಸಿನೀರು ಕೂಡ ಕಾಯಿಸ್ತಾ ಇದ್ದೀನಿ. ತುಂಬ ಕಾಟನ್ ಬಾಕ್ಸ್ಗಳೆಲ್ಲ ಇತ್ತು, ಅದನ್ನು ನನ್ನ ಮಗಳು ಗುಜರಿಗೆ ತೊಗೊಂಡೋಗೋಣ ಅಂತ. ನಮ್ಮ ಹುಡುಗ ಕೋಟೆ ಅಂತ ಕರಿತೀವಿ ಅವನ್ನ, ಅವನು ನನ್ನ ಮಗಳು ಇಬ್ಬರೂ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ.
ಇದು ಜಲ್ಮಹಲ್ ರೆಸಾರ್ಟಲ್ಲಿ ನಮ್ಮದು ಕೇಟ್ರಿಂಗ್ ಸರ್ವಿಸ್ ಇದೆ. ಸೊ ಏನೇನು ಬೇಕೋ ಪ್ರತಿಯೊಂದು ತುಪ್ಪ, ದ್ರಾಕ್ಷಿ, ಗೋಡಂಬಿ, ದಿನಸಿ ಎಲ್ಲನೂ ಕೂಡ ಸೆಗ್ರಿಗೇಟ್ ಮಾಡಿ ಹಾಲು ಟಿಕ್ಕಿ ಇದೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ. 5 ಲೀಟ್ರದು ನಂದಿನಿದು ತುಪ್ಪ ತಂದಿದ್ರು. ಬಾದಾಮಿ ಹಲ್ವಾ ಥರ ನೋಡಿ ಕೆಳಗೆ ಚೆಲ್ತಾ ಇದೆಯಲ್ಲಪ್ಪ. ನಂದಿನಿದು ಕೊಡೋದು ಕನ್ಕೋಸ್ತಕ್ಕ ಸಕ್ಕದಾಗಿರುತ್ತೆ ಫ್ಲೇವರ್. ಇನ್ನೊಂದು ಸೌಟ್ ಹಾಕೋ ಮನೆಗೆ. ಕೆಳಗಡೆ ಚೆಲ್ಲ ಐತೆ ನೋಡು. ಸೌಟದೆಲ್ಲ ಬಳಿ ಸಾಕು ಬಿಡು. ಸೌಟದೆಲ್ಲ ಒಳಗೆ ರ್ಯಾಪರ್ ನೋಡ್ತಾ ಸಂಜೆ ಹೆಂಗಾಯ್ತೋ ನಿಜವಾಗ್ಲೂ ಗೊತ್ತಾಗಲೇ ಇಲ್ಲ. ಇಷ್ಟೆಲ್ಲ ಸಾಮಾನು ಇದ್ದರೂ ಕೂಡ ಸಂತೆಪೇಟೆಯಿಂದ ಮತ್ತೆ ಒಂದು ಲಗೇಜ್ ಆಟೋ ಫುಲ್ಲು ಸಾಮಾನು ಬಂದಿತ್ತು. ಅದನ್ನೆಲ್ಲ ಡಂಪ್ ಮಾಡಿ ಇವಾಗ ಆಟೋ ಹೋಗ್ತಾ ಇದೆ. ಅವರಿಗೊಂದು 50 ರೂಪಾಯಿ ಚಾರು ಕೈಲಿ ಕೊಟ್ಟು ಕಳಿಸ್ದೆ. ಯಾಕಂದರೆ ಎಲ್ಲ ದಿನಸಿ ಸಾಮಾನು ಪ್ರತಿಯೊಂದು ಗೋಡನ್ಗೆ ಡಂಪ್ ಮಾಡಿದ್ರು. ಸೊ ಹಾಗಾಗಿ ಅವರಿಗೆ ಚೇಂಜ್ ಕೊಟ್ಟರೆ ಖುಷಿ ಪಡ್ತಾರಲ್ವ. ಹಾಗಾಗಿ ಅವ್ರಿಗೊಂದು 50 ರೂಪಾಯಿ ಅಷ್ಟೇ ಇದ್ದಿದ್ದು ಚೇಂಜ್ ನನ್ನ ಹತ್ರ ಕೊಟ್ಟು ಕಳಿಸ್ದೆ. ಯಾಕೋ ಸಿಕ್ಕಾಬಟ್ಟೆ ಕಾಲು ನೋವ್ತಾಯಿತ್ತು. ನನ್ನ ಮಗ ಮಮ್ಮಿ ವೀಡಿಯೋ ಮಾಡು, ಚಾರು ಜೊತೆ ಮಾತ್ರ ವೀಡಿಯೋ ಮಾಡ್ತೀಯಾ, ನಾನು ನಿನಗೆ ವಿಕ್ಸ್ ಹಚ್ಕೊಡ್ತೀನಿ ವೀಡಿಯೋ ಮಾಡು ಮಮ್ಮಿ ಅಂತ ಹೇಳ್ತಾಯಿದ್ರೆ, ಆಯಿತು ಮಮ್ಮಿ ನೀನು ಪಾಡು ನೀನು ಮಲ್ಕೊ ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ಅಂತ ಅಣ್ಣ ತಂಗಿ ಸೇರಿಕೊಂಡು ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ. ಅವಳು ವಿಡಿಯೋ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರಾಗಿದ್ದವರೇ ಇಷ್ಟಪಟ್ಟು. ಈಗ ನನ್ನ ಮಕ್ಕಳು ಬೆಳೀತಾ ದೊಡ್ಡವರಾಗ್ತಾ ಸ್ವಲ್ಪ ಶೈ ನೇಚರ್ ಅವರಿಗೆ. ಹೋಗಿ ಮಮ್ಮಿ ಆ ವಿಡಿಯೋ ಏನು ಅವ್ರು ಹಂಗಂತಾರೆ ಇವ್ರು ಹಿಂಗಂತ ಕಮೆಂಟ್ ಮಾಡ್ತಾರೆ, ಅವ್ರು ಹಂಗೆ ರೇಗಿಸ್ತಾರೆ ಅಂತ. ಯಾಕಂದರೆ ಅವರು ಕಮೆಂಟ್ಗಳು ಓದ್ತಾರೆ, ನನ್ನ ಹಸ್ಬೆಂಡ್ ಕಮೆಂಟ್ ಓದ್ತಾರೆ. ಇಷ್ಟೇ ಬ್ಯುಸಿ ಇದ್ದರು ಇವತ್ತಲ್ಲ ಒಂದು ವಾರ ಬಿಟ್ಕೊಂಡಾದರೂ ನೋಡ್ತಾರೆ. ಅಂಥ ಟೈಮಲ್ಲಿ ಈಗ ಸ್ವಲ್ಪ ನಾಚ್ಕೋತಾರೆ. ಬೆಳೀತಾ ಮಕ್ಕಳು ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಅಪಿಯರೆನ್ಸ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ಅವರೇ ಇಷ್ಟಪಟ್ಟು ಇವತ್ತು ಬಂದಿದ್ದು ನೋಡಿ ನಂಗೆ ಖುಷಿ ಆಯಿತು. ಸೊ ನಮ್ಮಿಬ್ಬರು ಕಿಚ್ಚಾಟ ಹೀಗೆ ಇರುತ್ತೆ. ನನ್ನ ಮಗಂದು ನಂದು, ನನ್ನ ಕಾಲು ಇಟ್ಕೊಂಡು ಅವನು ಓದಿತಾ ಇರ್ತಾನೆ, ಅವ್ನ ಕಾಲು ಇಟ್ಕೊಂಡು ನಾನು ಓದಿತಾ ಇರ್ತೀನಿ. ನ್ಯೂಸು ಮಕ್ಕಳಿಗೆ ಯಾವಾಗಲೂ ಟಿ ವಿ ಅದು ಇದು ನೋಡೋ ಬದಲು ಈ ಥರ ನ್ಯೂಸ್ ಹಾಕ್ಕೊಟ್ರೆ ಚೆನ್ನಾಗಿ ನೋಡ್ತಾರೆ. ನ್ಯೂಸ್ ನೋಡ್ತಾ ಇದ್ದಾರೆ. ಇವಳು ಪುಷ್ಪ 2 ಡ್ಯಾನ್ಸ್ ನೋಡಿ ಇವಳು. ದಯವಿಟ್ಟು ಯಾರು ಮಲ್ಕೊಳ್ಳೋ ಟೈಮಲ್ಲಿ ನೋಡಿ ತೋರಿಸ್ಬೇಡಿ, ನಿಮ್ಮ ಮಕ್ಕಳು ಎದ್ಗಿದ್ರಕೊಬಿಟ್ಟರು. ಪುಷ್ಪ 2 ಮಾಡ್ತೀನಿ ಅಂದ್ಬಿಟ್ಟು ಚಂಬಲಿದ್ದಿದ್ದು ನೀರೆಲ್ಲ ಚೆಲ್ಲಿದ್ಲು. ಬಟ್ಟೆ ತಂದು ಅವಳೇ ಕೂಡ ಒರೆಸ್ತಾ ಇದ್ದಾಳೆ. ಇದು ಗುರುವಾರ ಬೆಳಿಗ್ಗೆ. ಇವತ್ತಿನ ರಂಗೋಲಿ ಈ ರೀತಿ ಇದೆ. ವಾಕ್ ಹೋಗಿ ಬಂದು ಆ್ಯಸ್ ಯೂಶಲ್ ಹಾಲು ಕಾಯಿಸಿಟ್ಟೆ. ಸ್ವಲ್ಪ ಕಾರ್ನಿತ್ತು ಬೇಯಿಸ್ತಾ ಇದ್ದೀನಿ. ಸ್ಕೂಲ್ ಇಲ್ಲದೇ ಇರಲಿ ನಮ್ಮ ರೆಗ್ಯುಲರ್ ಟೈಮಿಂಗ್ಸ್ ಕೆಲಸಗಳು ಗೃಹಿಣಿಯರಿಗೆ ಕಟ್ಟಿಟ್ಟ ಬುತ್ತಿ. ಮಕ್ಳಿಗೂ ರಜೆ ಸಿಗುತ್ತೆ, ಹಸ್ಬೆಂಡ್ಸ್ಗೂ ರಜೆ ಸಿಗುತ್ತೆ. ಬಟ್ ಟಿಪಿಕಲ್ ಹೌಸ್ ವೈಫ್ಗಳಿಗೆ ಯಾವತ್ತೂ ರಜೆ ಸಿಗೋದಿಲ್ಲ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಮಶ್ರೂಮ್ ಇತ್ತು ಗೋಡೌನಲ್ಲಿ. ಯಾಕೋ ಇವತ್ತು ಮಶ್ರೂಮ್ ತಿನ್ನಬೇಕು ಅಂದರೆ ನಾನ್ ವೆಜ್ ಏನೂ ಮಾಡ್ತಾಯಿಲ್ಲ ಅಲ್ವಾ ಷಷ್ಠಿ ಹಬ್ಬ ಆಗೋ ತನಕ 1.5 ತಿಂಗಳಿಂದ. ಸೊ ಹಾಗಾಗಿ ನಾನ್ ವೆಜ್ ತಿನ್ಬೇಕಂತ ಕ್ರೇವಿಂಗ್ ಅದೆಲ್ಲ ಮಶ್ರೂಮ್ ಪನ್ನೀರ್ ಈ ಥರ ಏನಾದರೂ ತಿನ್ನೋಣ ಅಂತ ಮಶ್ರೂಮ್ ಪ್ಯಾಕೆಟ್ ಇತ್ತು. ಅಂದರೆ ಗೋಡೌನ್ಗೆ ಬಂದಿತ್ತು. ಅದು 1 ಪ್ಯಾಕೆಟ್ ತೊಗೊಂಬಂದು ತುಂಬ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ದಪ್ಪ ಮಶ್ರೂಮ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಹಾಲು ಕಾಯೋ ಅಷ್ಟರಲ್ಲಿ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಮಶ್ರೂಮ್ ಪಲಾವ್ ಮಾಡೋಣ ಅಂತ ತುಪ್ಪ ಎಣ್ಣೆ ಹಾಕ್ಕೊಂಡೆ, ಎಲ್ಲ ಸ್ಪೈಸಸ್ಸು ಆ್ಯಡ್ ಮಾಡಿಕೊಂಡೆ, ಸ್ವಲ್ಪ ಗೋಡಂಬಿ ಹಾಕ್ಕೊಂಡೆ. ಸ್ವಲ್ಪ ಯಮ್ಮಿಯಾಗಿ ಮಾಡೋಣ ಇವತ್ತು ಅಂತ ಹೇಳಿ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗೆಲ್ಲ ಗಾಯ್ಸ್ ನಾನು ಒಂದು ಹೇಳ್ತೀನಿ, ನನ್ನ ಕೈಲಿ ತಿನ್ನೋಕ್ಕೆ ಆಗೋದಿಲ್ಲ. ನಾನು ಯಾವುದನ್ನು ಅತಿಯಾಗಿ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಒಲವಿಂದ ತಿನ್ನಬೇಕು ಅಂತ ಮಾಡಿರ್ತೀನೋ ಅವತ್ತೆಲ್ಲ ನನಗೆ ಉಪವಾಸ ಕಟ್ಟಿಟ್ಟ ಬುತ್ತಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಿಡಿಯೋ ಕೊನೆ ತನಕ ನೋಡಿ. ಈರುಳ್ಳಿ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡೋದು. ಅದನ್ನೆಲ್ಲ ನಾನು ಪ್ಯಾಕೆಟ್ ಯಾವುದೂ ಯೂಸ್ ಮಾಡಲ್ಲ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಿಚನ್ ಕಿಂಗ್ ಮಸಾಲ, 1 ಸ್ಪೂನ್ ಖಾರದ ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ತಿಳಿಸಾರು ಪುಡಿ ಹಾಕಿ ಮಾಡಿ ಮಶ್ರೂಮ್ ಬಿರಿಯಾನಿ ಯಮ್ಮಿಯಾಗುತ್ತೆ, ಅಲ್ಟಿಮೇಟಾಗುತ್ತೆ. ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಹತ್ರ ತಿಳಿಸಾರು ಪುಡಿ ಇಲ್ಲ ಅಂದರೂ ಪರವಾಗಿಲ್ಲ, ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಾಡಿ. ಸೊ ನಾನು ಎಲ್ಲ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಲೈಟಾಗೂ ಇಲ್ಲ, ತುಂಬ ಸ್ಟ್ರಾಂಗಾಗೂ ಇಲ್ಲ, ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಚಳಿಗಾಲ. ಸ್ವಲ್ಪ ಮಕ್ಕಳೆಲ್ಲ ಖಾರ ಅಷ್ಟು ಕೊಡಬಾರ್ದು, ಗ್ಯಾಸ್ಟ್ರಿಕ್ ಆಗುತ್ತೆ. ನಾವು ಅಷ್ಟು ಖಾರ ತಿನ್ನಬಾರ್ದು. ಎಲ್ಲ ಸ್ಪೈಸಸ್ ಆಡಿದ್ಮೇಲೆ ಹಾಫ್ ಲೋಟದಷ್ಟು ಮೊಸರು ಮತ್ತು 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರು. ನಾನು ಇದನ್ನೇನೋ ವಿಷಲ್ ಹಾಕಿಸಿ ಮಾಡಿಸ್ತಾ ಇಲ್ಲ, ಹಾಗೇ ಪ್ಯಾನ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ತಾರ ಮಾಡೋಣ ಅಂತ. ಸೊ ಯಮ್ಮಿಯಾಗಂತೂ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ನೀವೇ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊಬ್ಬರಿ ತುರಿನ ಆ್ಯಡ್ ಮಾಡಿದ್ರೆ
ಎಂಥದ್ದೇ ಅಡುಗೆ ಆದರೆ ಹಿಂಗು ತೆಂಗು ಇದ್ದರೆ ಮಂಗಾನೂ ಅಡುಗೆ ಮಾಡ್ತಾಳೆ ಅನ್ನೋದು ಒಂದು ಗಾದೆನೇ ಇದೆ ಗೈಸ್. ಏನಂತೀರಾ? 100% ನಿಜ ಆ ಮಾತು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಈಗ ಬಿರಿಯಾನಿ ಅಂದಮೇಲೆ ಅದಕ್ಕೆ ಮೊಸರು ರಾಯ್ತ ಬೇಕೇ ಬೇಕಲ್ವಾ. ಸೊ ಮೊಸರು ರಾಯ್ತ ಕೂಡ ಸೈಡಲ್ಲಿ ರೆಡಿ ಮಾಡಿಕೊಂಡೆ. ಕಾರ್ನ್ಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಖಾರಂ ಕೋಸಂಬರಿ ರೆಡಿ ಆಗುತ್ತೆ. ಯಾವಾಗಲೂ ನಾವು ತಿನ್ನಲಿ ಬಿಡಲಿ ಪ್ಲೇಟ್ನ ಕಲರ್ಫುಲ್ಲಾಗಿ ಮಾಡಬೇಕು. ನನಗೆ ಯಾವಾಗಲೂ ಹಾಗೆ ನೀವು ನೋಡ್ತಿರ್ತೀರ, ಪ್ರತಿದಿನ ಕಾಳುಸ್ಲಿ ಈ ಥರದ್ದೆಲ್ಲ ನಾನು ಮಾಡ್ತಾನೇ ಇದ್ದೆ. ಸೊ ಕಾಲು ನೋವು ಈ ಥರ ವಾತ ಯಾವಾಗ ಸ್ಟಾರ್ಟ್ ಆಯಿತೋ ಸ್ವಲ್ಪ ಕಾಳು ಆ ಥರ ಐಟಮ್ಸ್ನೆಲ್ಲ ಕಮ್ಮಿ ಮಾಡಿ ಅಂದರು. ಸೊ ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ರೀಸನ್ ಇಲ್ಲ. ಯಾಕಂದರೆ ಸುಮಾರು ಜನ ಕೇಳ್ತಿದ್ರಿ. ತಿಂಡಿ ಎಲ್ಲ ಆಯಿತು. ನನ್ನ ಮಗಳು ನೋಡಿ ಈಗ ಪಂಕಾಗಿ ರೆಡಿಯಾಗಿದ್ದಾಳೆ. ಒಂದು ಪರ್ಪಲ್ ಟಾಪು, ಇದದು ಸ್ವೆಟ್ ಶರ್ಟ್, ಯಾಕಂದರೆ ತುಂಬ ಚಳಿ ಅಲ್ವಾ. ಒಂದು ಪ್ಯಾಂಟ್ ಹಾಕ್ಕೊಂಡು ನಾನು ಹೇಳ್ತಾ ಇದ್ದೆ ವಾಚೆಲ್ಲ ಹಾಕ್ಕೊಂಡು ಹೋಗ್ಬೇಡ ಬಿಚ್ಚಿಡು ಅಂತ. ಬಟ್ ಅವ್ರ ಪಪ್ಪ ಕೆಳಗಡೆ ಕಾಯ್ತಾಯಿದ್ರು. ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಾಗೆ ಹುಡುಗರು ಏನೋ ಕಿತಾಪತಿ ಮಾಡಿದ್ದಾರೆ ನೆನ್ನೆ ಚೌಟ್ರಿಲಿ ಅಂತ. ಅವ್ರ ಮೇಲಿನ ಕೋಪ, ಸಿಟ್ಟು, ಫಸ್ಟ್ರೇಷನ್ ಎಲ್ಲ ತೆಗೆದು ನನ್ನ ಮೇಲೆ ಹಾಕಿ ಕೂಗಾಡಿದ್ರು ಬೆಳಗ್ಗೆ. ಏನು ಮಾಡೋಕ್ಕಾಗಲ್ಲ, ಈಗ ಮನೇಲಿದ್ದೀವಿ, ಇವ್ರ ಕೈಲಂದಂಗೆಲ್ಲ ಅನ್ನಿಸ್ಕೋಬೇಕು. ಇವ್ರು ಏನು ಮಾಡಿದ್ರು ಅದು ನಮ್ಮದೇ ತಪ್ಪು ಅಂತ. ಏನಕ್ಕೆ ಅಂತಂದರೆ ಕರ್ಕೊಂಡೋಗು, ನೀನೇ ಕರ್ಕೊಂಡೋಗು, ನಾ ಬಾಳೆ ಎಲೆ, ಬಾಳೆಹಣ್ಣು ಮತ್ತು ಚಿರೋಟಿ ಮಾಡೋರು, ಸ್ವೀಟ್ಸ್ ಚಿರೋಟಿನ ತೊಗೊಂಡೋಗ್ಬೇಕು ಅಂತ. ಈಗ ನಾನು 7:30ಗೆ ಮನೆ ಕೆಲಸ ಬಿಟ್ಟು ನಾನಿನ್ನೂ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ. ಬೆಳಗ್ಗೆ ಎದ್ದು ಏನು ಮಾಡ್ತಾಯಿದ್ದೆ? ಬೆಳಗ್ಗೆಯಿಂದ ಮಾಡೋಕ್ಕಾಗಲ್ವಾ ಅಂತ ಅಂದರೆ ಗೈಸ್ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ವ್ಲಾಗ್ ನೋಡ್ತಾ ಇದ್ದೀರಾ. ನಾ ಕೂತಿದ್ನ 7 ಗಂಟೆ 7:30ಗೆ ಅವಳು ರೆಡಿ ಮಾಡಬೇಕಂದ್ರೆ ನಾನು 7 ಗಂಟೆಗೆ ಪಲಾವ್ ಮಾಡಿ ತಟ್ಟೆಗೆ ಹಾಕಿ ಅದನ್ನು ಆರಿಸಿ ಅವಳಿಗೆ ತಿಂಡಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಬೆಳಿಗ್ಗೆ ಪುರಾಣ ನೀವು ನೋಡಿದ್ರಿ. ನಾನು ಮನೆ ಒರೆಸ್ತಾ ಇದ್ದಿದ್ದು ನೀವು ನೋಡಿದ್ರಿ. ಅದಾದಮೇಲೆ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ. ಆ್ಯಕ್ಚುಲಿ ಅವನು ಟ್ಯೂಷನಿಂದ ಬಂದಾಗ ಅವ್ನ ಸ್ನಾನ, ಅವನ ಬಟ್ಟೆ ಎಲ್ಲ ವಾಶ್ ಮಾಡಿ, ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ, ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಕರೆಕ್ಟಾಗಿ 9 ಗಂಟೆ ಆಯಿತು ಗೈಸ್. ನಿಜಕ್ಕೂ ಬೆಳಗ್ಗೆಯಿಂದ 1 ಕಪ್ ಹಾಲು ಕಾಯಿಸಿದ್ದೀನಿ, 1 ಲೀಟ್ರ್ ಹಾಲು ಕಾಯಿಸಿದ್ದೀನಿ. ಬಟ್ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ಈ ಗಂಡಸರು ಕಯ್ಯ ಅಂದ್ಕೊಂಡು ನಮ್ಮ ಮೇಲೆ ಕೂಗಾಡಿ ರೇಗಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನೀವೇ ಹೇಳಿ, ನಂದು ನಂದೇನಾದರೂ ತಪ್ಪಿದೆಯಾ? ಪಾಪ ಸತೀಶ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇನ್ಯಾರಿಗೆ ಹೇಳ್ಕೊತಾರೆ? ನನಗೇನೆ ಅವ್ರ ಕೋಪ ಏನೇ ಇದ್ರು ನನ್ನ ಹತ್ರನೇ ಅವ್ರು ತೀರಿಸ್ಕೊಳ್ಳಿ ಅಂದ್ಕೊಂಡು ನನ್ನ ಪಾಡಿನ ಸುಮ್ಮನಾಗಿ ಇವತ್ತು ರಾಯರಿಗೆ ನಿಬಂದಿಯಾಗಿ ಪೂಜೆ ಮಾಡಿದೆ. ಏನೋ ಒಂಥರ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳ್ಕೊಂಡು ಪೂಜೆ ಮಾಡಿದೆ. ಕಾಮಧೇನುವೇ ಗುರುಭ್ಯೋ ನಮಃ. ಈಗ ನಾವು ನಂಬಿ ಕೆಲಸಕ್ಕೆ ಹುಡುಗರನ್ನ ಬಿಟ್ಟಿದ್ದೀವಿ ಅಂದರೆ ಕಡಿಮೆ ಇಲ್ಲ ಗಾಯ್ಸ್, 30 ಜನ ಹುಡುಗರನ್ನ ಬಿಟ್ಟಿದ್ದೀವಿ. ಅದು ಅವ್ರ ರೆಸ್ಪಾನ್ಸಿಬಿಲಿಟೀಸ್. ಓನರು ಇಷ್ಟೆಲ್ಲ ಸಾವಿರ ಖರ್ಚು ಮಾಡಿ ಐಟಮ್ಸ್ ಹಾಕಿದ್ದಾರೆ, ಅದನ್ನು ಹಾಳಾಗದಿರೋ ಥರ ನಾವು ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಹುಡುಗರಿಗಿರಬೇಕು. 24 ಗಂಟೆ ನಾವೇ ಹೋಗಿ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ. ರಾತ್ರಿ ಮನೆಗೆ ಬಂದಾಗ ಅವರು 11:30, ಬೆಳಗ್ಗೆ 7:15 ಕರೆಕ್ಟಾಗಿ ಮನೆ ಬಿಟ್ಟು ಹೋಗಿದ್ದಾರೆ. ಇನ್ನೂ ಎಷ್ಟು ಅಂತ ಇವ್ರ ಜೊತೆ ಕೂಗಾಡೋದು ಅಲ್ವಾ? ಆ ಹುಡುಗರ್ದು ರೆಸ್ಪಾನ್ಸಿಬಿಲಿಟೀಸ್ ಅವ್ರು ತಗೋಬೇಕು. ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಒಂದೊಂದ್ಸಲಿ ಆಗುತ್ತೆ. ನಮಗೆ ಗೊತ್ತು, ವಾರ ನಾ ಟೆಂಪಲ್ಗೆ ಬರ್ತೀನಿ. ಟೆಂಪಲ್ಗೆ ಬಂದು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟರು, ಅಕ್ಷತೆ ಇಸ್ಕೊಂಡು ಮನೆಗೆ ಬಂದೆ. ಗೈಸ್ ಟೈಮ್ ಬಂದು 9:20. ಅದು 10 ನಿಮಿಷ ಫಾಸ್ಟು. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಟೆಂಪಲ್ಗೂ ಕೂಡ ಹೋಗಿ ಬಂದಾಯಿತು. ನೋಡಿ ಅವತಾರಗಳು ನೋಡಿ, ಅವನಿಗೆ ಇವತ್ತು ಹಾಲಿಡೇ. ಸೊ ಇವಾಗ 11:30ಗೆ ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು. ನಾನು ಬೆಚ್ಚು ಬೀಳೋ ಥರ ತೀರ್ಥ ಹಾಕ್ಬಿಟ್ರಿ ಇವತ್ತು ರಪ್ಪಂತ ಮುಖಕ್ಕೆ. ನನಗೆ ಏನೇ ಆಗಿದ್ರು ಓಟೋಗ್ಲಿ ಅನ್ನೋ ಥರ ಕುಂಕುಮ ಎಲ್ಲ ಹರ್ಕೊಂಡು ಹಣೆ ತುಂಬ ಬಂದಿದೆ. ಸೊ ಬ್ರೇಕ್ಫಾಸ್ಟ್ ತಿನ್ನಬೇಕು. ಹೊಟ್ಟೆ ಹಸಿತಾ ಇದೆ, ಯಾಕಂದರೆ ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿದ್ದೀನಲ್ವ. ಸೊ ಹಾಗಾಗಿ ವ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಬೆಳಗ್ಗೆಯಿಂದ 1 ಲೋಟ ನೀರು ಕುಡ್ದಿಲ್ಲ, 1 ಲೋಟ ಕಾಫಿನೂ ತಿಂದಿಲ್ಲ. ಸೊ ನನ್ನ ಮಗಳು ನನಗೆ ಅರ್ಜೆಂಟಾಗಿ ಕಾಲ್ ಮಾಡಿದ್ಲು, ಬಾ ಮಮ್ಮಿ ಮುಗ್ದೋಯ್ತು ಅಂತ. ಒಂದೇ ಉಸಿರಿಗೆ ನಾನು ಗಾಡಿ ಓಡಿಸ್ಕೊಂಡು BSS ಸ್ಕೂಲಿಗೆ ಬಂದಿದ್ದೀನಿ. ಅದಿರೋದು ಕೃಷ್ಣಮೂರ್ತಿಪುರಮಲ್ಲಿ. ನಮ್ಮನೆ ಇರೋದೆಲ್ಲಿ, ಈ ಸ್ಕೂಲ್ ಇರೋದೆಲ್ಲಿ? ಯಪ್ಪ, ಈ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಬರೋಷ್ಟರಲ್ಲಿ ನಿಜಕ್ಕೂ ಸುಸ್ತಾಯಿತು.
ನಾನು ಬಂದು ನೋಡಿದ್ರೆ ಇನ್ನೂ ಪ್ರೈಮರಿ ಸೆಕ್ಷನ್ದೇನೆ. ಐ ಥಿಂಕ್ ನಾ ಬಂದಾಗ ಇನ್ನೂ LKG UKG ಮಕ್ಕಳದೇನೋ ನಡೀತಾ ಇತ್ತು. ಇವರಿಗೆಲ್ಲ ಜ್ಞಾನ ಮಾಡ್ಸೋಕೆ ಕೂರಿಸಿದ್ರೆ ಈ ಸುಬ್ಬಿ ನೋಡಿ ಮಾಡಲೋ ಬೇಡವೋ ಅಂತ ಕಣ್ಣು ಮುಚ್ಕೊಂಡು ಕೂತಿದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ಡವ್ ಹೊಡಿತಾ ಇದ್ದಾಳೆ ಡವ್ರಾಣಿ. ಅವ್ರ ಫ್ರೆಂಡ್ಸ್ಗೆಲ್ಲ ಗೊತ್ತು ಮಮ್ಮಿ ವ್ಲಾಗ್ ಮಾಡ್ತಾರೆ ಅಂತ. ಅವರೆಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ಮಮ್ಮಿ ವಿಡಿಯೋ ಮಾಡ್ತಾ ಇದ್ದಾರೆ ಕಣೆ ಅಂತ. ಮಕ್ಕಳು ಹಾಗೆ ಅಲ್ವಾ. ನಾನು ನಿಜಕ್ಕೂ ಕೇಳ್ತಾ ಇದ್ದೆ, ನೀನು ನಿಜ ಯೋಗ ಮಾಡ್ತಾಯಿದ್ಯಾ, ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ಯಾ, ಧ್ಯಾನ ಮಾಡ್ತಾಯಿದ್ಯಾ ಅಂತ. ಹೋಗಿ ಮಮ್ಮಿ, ಸ್ಕೂಲಲ್ಲಿದ್ದರೂ ಅದೇ ಮಾಡ್ತಾರೆ, ರಿಯಲ್ಸಲ್ಲಿ ಬಂದರೂ ಅದೇ ಮಾಡಿಸ್ತಾರೆ, ಯಾರು ಮಾಡ್ತಾರೋ ಡೈಲಿ, ಹೋಗು ಮಮ್ಮಿ ಅಂತ ನನಗೇನೆ ದಬ್ಬಾಯಿಸ್ತಾ ಇದ್ದಾಳೆ. ಸೊ ಇನ್ನು ಸಣ್ಣ ಮಕ್ಕಳದೆಲ್ಲ ಮುಗಿದ ಮೇಲೆ ಅಪ್ಪರ್ ಸ್ಟಡೀಸ್ ಕ್ಲಾಸ್ತು ಅಂತ ಹೇಳಿ ಇವ್ರನ್ನೆಲ್ಲ ಒಂದು ಕಡೆ ಕೂಡಾಕೊಂಡು ಕೂತಿದ್ದಾರೆ ಪಾಪ ಟೀಚರ್ಸು. ಅವ್ರನ್ನ ನೋಡಿ ನನಗೆ ನಿದ್ರೆ ಬರ್ತಾಯಿತ್ತು. ಕಾರಣ ನಾವು ಒಬ್ಬಿಬ್ಬರು ನೋಡ್ಕೊಳ್ಳೋಕ್ಕೆ, ಮೇಂಟೈನ್ ಮಾಡ್ಕೊಳ್ಳೋಕ್ಕೆ, ಒಂದು ಕಡೆ ಕೂರಿಸಿಟ್ಕೊಳ್ಳೋಕ್ಕೆ ಎಷ್ಟೆಲ್ಲ ಹರಸಾಹಸ ಪಡ್ತೀವಿ. ಟೀಚರ್ಸ್ಗೆ ಹ್ಯಾಟ್ಸ್ ಆಫ್, ಲವ್ ಯು ಅಂತ ಹೇಳಬೇಕು. ಯಾರಾದರೂ ನನ್ನ ವ್ಲಾಗ್ ನೋಡೋ ಟೀಚರ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಜಕ್ಕೂ ನಿಮ್ಮ ಪೇಷನ್ಸ್ಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು, ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೊ ಫೈನಲಿ ಇವ್ರ ಸರ್ದಿ ಬಂತು. ಅವ್ರ ಕ್ಲಾಸ್ಮೇಟ್ಸ್ ಜೊತೆ ಎಲ್ಲ ನುಳ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಮಮ್ಮಿ ಬಾರ್ ಮಮ್ಮಿ, ವೀಡಿಯೋ ಮಾಡು ಮಮ್ಮಿ, ನನ್ನನ್ನು ಮಾತ್ರ ವೀಡಿಯೋ ಮಾಡು ಮಮ್ಮಿ, ನೀಟಾಗಿ ಮಾಡು ಮಮ್ಮಿ ಅಂತ ನನಗೇ ಅಡ್ವೈಸ್ ಮಾಡ್ತಾ ಇದ್ದಾಳೆ. ಅದು ಸೆಕ್ಷನ್ ವೈಸ್ ಸೆಕ್ಷನ್ಸ್ ಆ ಥರ ಮಾಡ್ತಾಯಿದ್ರು. ಅದಕ್ಕೆಲ್ಲ ಈ ಥರ ಕ್ಯೂ ಸಿಸ್ಟಮ್ಸ್ ಎಲ್ಲ ಮಾಡಿ ನಿಲ್ಲಿಸ್ತಾಯಿದ್ರು. ಗೈಸ್ ನನಗಂತೂ ನಿಂತು ಸಾಕಾಯಿತು. ಕಾರಣ ಬೆಳಗ್ಗೆಯಿಂದ ಒಂದು ಕಾಫಿ, ಸದ್ಯಕ್ಕೆ ನನಗೆ ಯಾರಾದರೂ ಒಂದು ಲೋಟ ಕಾಫಿ ಕೊಟ್ಬಿಟ್ಟಿದ್ದಿದ್ರೆ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದೆ. ಸೊ ಫೈನಲಿ ಇವ್ರದ್ದು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ನಾನು ಆ ಸಾಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಬರೀ ರಿಯಲ್ಸೆಲ್ಗೆ ಈ ಅವತಾರ ಆದರೆ ಇನ್ನು ಸ್ಕೂಲ್ ಡೇಗೆ ಇನ್ನೆಷ್ಟು ಅವತಾರ ಆಗುತ್ತಪ್ಪ ಅಂತ ಭಯ ಕೂಡ ಸ್ಟಾರ್ಟ್ ಆಗೋಯ್ತು. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸ್ವಲ್ಪ ಎಲ್ಲ ಮಕ್ಕಳು ಚೆನ್ನಾಗಿ ಮಾಡ್ತಾಯಿದ್ರು. ಇವ್ರದ್ದು ಒಂದು 2-3 ಟ್ರೈಬಲ್ ಸಾಂಗ್ಸ್ ಎಲ್ಲ ಮಿಕ್ಸು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಸ್ಕೂಲ್ದ ಆ್ಯಸ್ ಇಟ್ ಈಸ್ ನಮ್ಮ ಸ್ಕೂಲ್ ಅಂತಲ್ಲ, ಎಲ್ಲ ಪುಟಾಣಿಗಳು ತುಂಬ ಚೆನ್ನಾಗಿ ಮಾಡ್ತವೆ. ಮಕ್ಕಳಂದರೆ ಹಾಗೆ ಅಲ್ವಾ, ಕ್ಯೂಟ್, ಸೋ ಕ್ಯೂಟ್. ನನಗಂತೂ ಮುಂದೆ ವೈಟ್ ಶರ್ಟ್ ಹಾಕೊಂಡು ಮಾಡ್ತಾಯಿದ್ದೆ ಅಂತ, ಕ್ರಾಪ್ ಟಾಪ್ ಹಾಕೊಂಡು ಮಾಡ್ತಾಯಿದ್ದೆ ಅಂತ ಹುಡುಗಿ ತುಂಬ ಲೈಕ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಮಾಡ್ತಾಯಿತ್ತು ಆ್ಯಕ್ಚುಲಿ. ನಾನು ಹೇಳ್ತಾಯಿದ್ದೆ, ಮಮ್ಮಿ ನಾನು ತುಂಬ ಉದ್ದ ಇದ್ದೀನಿ ಅಂತ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ಮಮ್ಮಿ ಅಂತ ಹೇಳ್ತಾಯಿದ್ಲು ಸ್ಟಾರ್ಟಿಂಗು. ಪರವಾಗಿಲ್ಲ ಇವಾಗ. ಅದಕ್ಕೆ ಒಂದ್ಸಲ ನಗು ಬರುತ್ತೆ. ಎಲ್ಲ ಟೈಮು ಹೈಟ್ ಆಗ್ತಾಗ ಅವಳು ಸ್ವಲ್ಪ ಟಾಲ್ ಅಲ್ವಾ, ಎಲ್ಲ ಅನ್ಕೋತೀರಾ ಅವಳು ತುಂಬ ಏಜ್ ಆಗಿ 10 ಮೇಲಾಗಿದೆ ಅಂತ. ಅವಳಿಗೆ ಈ ಜೂನ್ ಬಂದ್ರೇ 9 ಕಂಪ್ಲೀಟಾಗಿ 10ಗೆ ಬೀಳುತ್ತೆ. ಸೊ ಅಪ್ಪನ ಥರ ಉದ್ದ ಬೆಳ್ಕೊಂಡಿದ್ದಾಳೆ ಅಷ್ಟೇ. ಸೊ ಮಕ್ಕಳು ಹೆಂಗಿದ್ರೋ ಪುಟ್ಟಕ್ಕೆ ಹಾಗೆ ಇರಬೇಕು ಅನಿಸುತ್ತೆ. ಇವ್ರನ್ನೆಲ್ಲ ನೋಡ್ತಾಯಿದ್ರೆ ಅಯ್ಯೋ ನನ್ನ ಮಗಳೇ ಇಷ್ಟು ದೊಡ್ಡೋಳ, ಇಷ್ಟು ಉದ್ದಾನ ಅಂತ ಅನಿಸುತ್ತೆ. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಪ್ಪ ಮಕ್ಕಳು ಅಂತಲೂ ಕೂಡ ಒಂದೊಂದ್ಸಲ ಫೀಲ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಮಗಳು ಡ್ಯಾನ್ಸ್ ಹೇಗಿದೆ ಕಮೆಂಟ್ ಮಾಡಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವ್ಲಾಗ್ ತುಂಬ ಉದ್ದ ಆಗುತ್ತೆ, ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡೋಂಗ ಇಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಅದೆಲ್ಲ ನಿಮ್ಗೆ ಗೊತ್ತು. ಎಷ್ಟೊತ್ತಿಗೆ ಮುಗಿಯೋತ್ತಪ್ಪ ಅಂತ ಕೇಳಿಕೊಂಡು ಅದೇನೇನೋ ಡ್ರೆಸ್ ಎಲ್ಲ ಕೊಟ್ಟರು, ಬ್ಯಾಂಗಲ್ ಕೊಟ್ಟರು, ಜ್ಯುವೆಲ್ರಿ ಕೊಟ್ಟರು, ಈಸ್ಕೊಂಡು ಅವಳನ್ನ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ತುಂಬ ಸುಸ್ತಾಗ್ತಾಯಿತ್ತು ಆ್ಯಕ್ಚುಲಿ. ಅವಳಿಗೂ ಸುಸ್ತಾಗಿತ್ತು. ಅವಳು ಬೆಳಿಗ್ಗೆ ಸ್ವಲ್ಪನೇ ತಿಂದಿದ್ದು ಪಲಾವ್, ತುಂಬ ಬಿಸಿ ಅಂತ ಅಂದ್ಬಿಟ್ಟು ಮಮ್ಮಿ ಏನಾದರೂ ಕೊಡಿಸು ಮಮ್ಮಿ ಅಂತ ಕೇಳ್ತಾನೆ ಇದ್ಲು. ಅವಳಿಗೂ ಹೋಗೋ ಖುಷಿಲಿ ಸರಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಸುಮಾರು ತಿಂಗಳೇ ಆಗೋಯ್ತು ರೋಡ್ ಸೈಡ್ ತಿನ್ಕೊಂಡು, ಗೋಲ್ಗಪ್ಪ ತಿಂದು ನಿಂತ್ಕೊಂಡು. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂಕಲ್ ಇರಲಿಲ್ಲ, ಬಟ್ ಅವ್ರ ಹತ್ರ ಗೋಲ್ಗಪ್ಪ ಮತ್ತು ಎಲ್ಲ ತೊಗೊಂಡು ಸುಕ್ಕಾಪುರಿ, ನನ್ನ ಫೇವ್ರೆಟ್, ಆಲ್ವೇಸ್ ಫೇವ್ರೆಟ್ ಸ್ವೀಟ್ ಮಿಕ್ಸ್ ಸುಕ್ಕಾಪುರಿ ಹಾಕಿಸ್ಕೊಂಡು ನೆಮ್ಮದಿಯಾಗಿ ನಿಂತ್ಕೊಂಡು ಒಂಚೂರು ತಿಂದೆ. ಆವಾಗ ಒಂಚೂರು ಜೀವ ಬಂದಂಗಾಯ್ತು ಗೈಸ್. ಇಲ್ಲ ಜೀವ ಹೊರಟೋಗಿತ್ತು. ಸೊ ಮಮ್ಮಿ ಏನಾದ್ರು ಕೊಡಿಸು, ಯಾಕಂದರೆ ನನ್ನ ಮಗ ಇದ್ದ ಮನೇಲಿ, ನಿನ್ನ ಹಾಗೆ ಹೋದರೆ ನಾನು ಪ್ರಳಯ ಮಾಡಾಕ್ಬಿಡ್ತಾನೆ. ಅವನಿಗೋಸ್ಕರ ವೆಜ್ ಪಪ್ಸ್ನ ಬಿಸಿ ಮಾಡಿ ತೊಗೊಂಡೆ, ಕೇಕ್ ತೊಗೊಂಡೆ. ಈ ಅಪ್ಪನೋ ಕೊಡೋಕ್ಕೆ 1 ಅವರ್ ಮಾಡ್ತಾಯಿದ್ದಾರೆ. ನನಗೆ ನಿಂತ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಕಾರಣ ವಾಶ್ರೂಮ್ಗೆ ಹೋಗ್ಬೇಕಾಯ್ತು. ನಾನು ತುಂಬ ಅರ್ಜೆಂಟ್ ಆಗಿಬಿಟ್ಟಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಎಲ್ಲ ಹೆಣ್ಮಕ್ಳು ಪ್ರಾಬ್ಲಮ್. ಯಾಕಂದರೆ ಬೆಳಗ್ಗೆ 8 ಗಂಟೆಯಿಂದ 1 ಗಂಟೆ, ಐ ಥಿಂಕ್ ನಾನು ಮನೆಗೆ ಬಂದಾಗ 1:30 ಅನ್ಕೋತೀನಿ ಮೇ ಬಿ. ಇಷ್ಟು ಅವರು ಪೇಷನ್ಸ್ ಇರುತ್ತಾ ನೀವೇ ಹೇಳಿ. ನನಗೆ ಬೇರೆ ಕಡೆ ಎಲ್ಲ ವಾಶ್ರೂಮ್ಗೆ ಹೋಗೋಕ್ಕಷ್ಟು ಇಷ್ಟ ಆಗೋದಿಲ್ಲ.
ಭಯ ಆ್ಯಕ್ಚುಲಿ. ಸೊ ಇವ್ರು ಬೇರೆ ಕೊಡ್ತಾ ಇಲ್ಲ, ನನಗೆ ಬೇರೆ ಕಂಟ್ರೋಲ್ ತಪ್ತಾ ಇದೆ. ದಯವಿಟ್ಟು ಬೇಗ ಕೊಡಪ್ಪ ಅಂತ ಬೈಕೊಂಡು ಯಾವ ಥರ ಫೋರ್ಸ್ ಕೊಡ್ತಾ ಇದ್ದೀನಿ, ನುಲಿತಾ ಇದ್ದೀನಿ ನಿಂತಿದ್ದ ಕಡೆನೇ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಅನ್ನಿಸ್ತಾ ಇತ್ತು. ನನ್ನ ಕಷ್ಟ ನನಗೆ, ನಿಂಗೊಂಥರ ಸುಮಾನ ನಿನಗೆ. ದಯವಿಟ್ಟು ಎತ್ತಿಡು, ಸುಸ್ತಾಯ್ತೈತೆ ನನಗೆ ಬಿಸಿಲಿಗೆ. ಅವ್ನು ಮಲ್ಕೊಂಡವನೇ, ಈಗ ಎತ್ತಿಡೋ ಒಂದೇ ತಾನೆ. ಓಲೆ ಎಲ್ಲ ತೆಗಿಬೇಕು ನಿನಗೆ, ಓಲೆ ಹಾಕಬೇಕು ನಾನು ಅಂದ್ರೆ. ಚೆನ್ನಾಗೈತಲ್ವ ಓಲೆ? ಅವ್ರು ತೊಗೊಂಡ್ರೆ ಇದು ಪರ್ಚೇಸ್ ಮಾಡಿರೋದು, ಇದು ವಾಪಸ್ ಕೊಡ್ಬೇಕು ಅವ್ರಿಗೆ ಇವೆಲ್ಲ. ಎತ್ತಿಡು. ತುಂಬ ಹೊತ್ತು ತೊಡ್ಕೊಂಡಿದ್ದಕ್ಕೋ ಏನೋ ನನಗೆ ಹೊಟ್ಟೆ ನೋವು ಬಂದ್ಬಿಡ್ತು. ಇವಳು ಯಾರು ಸ್ಕೂಲಿಂದ ಕೊಟ್ಟಿದ್ದೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ಲು. 11:30 ಹೋದೆ, ಹೊಟ್ಟೆ ಚುರುಗುಡ್ತೈತೆ, ಏನೂ ತಿಂದಿಲ್ಲ. ಯಪ್ಪ ಟೈಮ್ ಹೋಗ 1:30 ನೋಡಿ. 1:30ಗೆ ಬರೋದಕ್ಕೆ 11:30ಗೆ ಕರೆಸ್ಕೊಂಡಿದ್ದಾಳೆ. ಅಂತ ಹುಚ್ಚಿ ಇರಬೇಕು. ಟೈಮಿಂಗ್ಸ್ ಕರೆಕ್ಟಾಗಿ ಕೇಳ್ಬಿಟ್ಟು ಹೇಳ್ಬೇಕು ನನಗೆ. ಎದ್ದು ಬಿಡ್ತಾನೆ, ಅವ್ನು ಮಲ್ಕೊಂಡಿದ್ದಾನೆ. ಎತ್ತಿಡು. ಅವನು ಫುಲ್ಲು ಟಿ ವಿ ಆನ್ ಮಾಡಿ ನಿದ್ದೆ ಹೊಡಿತಾ ಇದ್ದಾನೆ. ಬಟ್ಟೆಗಳು ಎತ್ಕೋಬೇಕು, ಐರನ್ ಮಾಡಬೇಕು. ನಂಗೆ ನೋಡಿ ಇದ್ರ ಮಧ್ಯ ವ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ, ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ಆದರೂ ಬಿಡ್ತಾಯಿಲ್ಲ, ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ 1:30 ಗೈಸ್ ನೋಡಿ, 1:30 ಇವಾಗ ಜಸ್ಟ್ ಮನೆಗೆ ಬಂದೆ. ಯಪ್ಪ ತಲೆ ನೋವು ಬಂದುಬಿಟ್ಟಿದೆ. ಸ್ಟೇ ಟ್ಯೂನ್. ಸೊ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಹೊಟ್ಟೆ ತುಂಬ ಹಸುತ್ತಾಯಿತು. ಅದೇ ಪ್ಯಾನಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮಶ್ರೂಮ್ ಬಿರಿಯಾನಿ. ಬಿಸಿ ಮಾಡಿದ್ರೆ ಆ ಟೇಸ್ಟ್ ಇರಲ್ಲ, ಮಾಡಿದಾಗಲೇ ತಿಂದ್ರೇ ಅದರ ಟೇಸ್ಟು. ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಿಸಿ ಬಿಸಿ ತಿನ್ನೋಕ್ಕೆ ನಿಜಕ್ಕೂ ಪುಣ್ಯ ಮಾಡಿರಬೇಕು. ಮಶ್ರೂಮ್ ದಪ್ಪ ದಪ್ಪ ಕಟ್ ಮಾಡಿದ್ದೆ, ಬಾಯಿಗೆ ಸಿಗ್ತಾಯಿತ್ತು. ಅದೆಲ್ಲ ತಿಂದಮೇಲೆ ಸ್ವಲ್ಪ ಪಪ್ಸ್ ತಂದಿದ್ದೆ ಅಲ್ವಾ, ಬಿಸಿ ಮಾಡಿಸ್ಕೊಂಡು ವೆಜ್ ಪಪ್ಸ್ ಆರೋಗುತ್ತೆ ಅಂತ ಕೂಡ ತಿಂತಾಯಿದ್ದೀನಿ. ನನ್ನ ಮಗಳು ಕೂಡ ತಿಂತಾಯಿದ್ದಾಳೆ. ನನ್ನ ಮಗನ ಹೇಳಿಸ್ಲಿಲ್ಲ, ಕಾರಣ ಅವನು ಮಲ್ಕೊಂಡು ನಿದ್ದೆ ಮಾಡಲಿ, ಅವನಿಗೆ ಟ್ಯೂಷನ್ ಇದೆ 4 ಗಂಟೆಗೆ. ಸೊ ಅವಾಗ ಎದ್ದಾದಮೇಲೆ ತಿಂದ್ರಾಯಿತು ಅಂತ ಹೇಳ್ಕೊಂಡು ಅವಳು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಬ್ಬರು ಕುತ್ಕೊಂಡು ತಿಂದ್ವಿ. ಬಟ್ಟೆ ಎಲ್ಲ ಎತ್ಕೊಂಡೆ, ಯಾಕೋ ಮೋಡ ಮುಚ್ಕೊಂತು, ಮಳೆ ಬರೋಂಗಾಗಿದೆ. ಅವನು ಟಿ ವಿ ನೋಡಿ ನೋಡಿ ಸುಸ್ತಾಗಿ ಮಲ್ಕೊಂಡಿದ್ದಾನೆ. ಇವಳು ಟಯರ್ಡಾಗಿ ಸುಸ್ತಾಗಿ ಮಲ್ಕೊಂಡಿದ್ದಾಳೆ. ಹಾಲು ಕಾಯಕ್ಕಿಟ್ಟಿದ್ದೀನಿ. ಊಟ ಏನೂ ಬೇಡ, ಯಾಕಂದರೆ ಇವಾಗ ಜಸ್ಟ್ ಬ್ರಂಚ್ ಥರ ತಿಂದೆ, ಬೆಳಗ್ಗೆ ಮಾಡಿದಂಥದ್ದು. ಹಾಲು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಪಾಲಕ್ ದಾಲ್ ಇತ್ತು, ನೈಟ್ ಊಟಕ್ಕಾಗುತ್ತೆ, ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ದಾಲ್ನ ಬಿಸಿ ಮಾಡ್ತಾಯಿದ್ದೀನಿ. ಕುದೀತಾ ಇದೆ ಆ್ಯಕ್ಚುಲಿ. ಸೊ ಯಾಕೋ ಮೋಡ ಮುಚ್ಕೊಂತು. ಚಾರದು ಬಟ್ಟೆ ಇತ್ತು, ವಾಶ್ ಮಾಡಬೇಕು. ನಮಗೆಲ್ಲ ರೆಸ್ಟ್ ಇಲ್ಲ ಫ್ರೆಂಡ್ಸ್, ನಮಗೆ ನಿಜಕ್ಕೂ ರೆಸ್ಟ್ ಇಲ್ಲ. ಐರನ್ ಮಾಡಬೇಕು. ಸ್ವಲ್ಪ ಹಾಲು ಕಾಯಲಿ, ಬನ್ನಿ ಐರನ್ ಮಾಡೋಣ. ಎತ್ಕೊಂಡು ಮೇಲೆ ಹೋಗೋಣ, ಐರನ್ ಮಾಡೋಣ. ಏನು ಸಮಾಚಾರ? ನಿಜಕ್ಕೂ ವ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ, ಮಾಡಿರೋ ವ್ಲಾಗ್ನ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ನೀವೇ ನೋಡ್ತಾ ಇದ್ದೀರಾ. ಸತೀಶ್ ಇಲ್ಲ ಅಂದರೆ ನಮ್ಮ ಮನೇಲಿ ಹೀಗೆ ಏನೋ ಸಿಕ್ಕಿದ್ವಂತ ತಿನ್ಕೊಂಡು ಟೈಮ್ ಪಾಸ್ ಮಾಡೋಂಥದ್ದು. ತುಂಬ ನಿಮ್ಮ ಕಡೆನೂ ಹಿಂಗೆ ಮಳೆ ಆಯಿತಾ? ಯಪ್ಪ ತಣ್ಣೀರು ಮುಟ್ಟಕ್ಕೂ ಬೇಜಾರು. ನೋಡಿ ಗೈಸ್, ಎಷ್ಟು ನೀಟಾಗಿ ಬಟ್ಟೆ ಎಲ್ಲ ಐರನ್ ಮಾಡಿಟ್ಟರೆ ಶರ್ಟ್ ಒಳಗೆ ಪ್ಯಾಂಟ್ ಬಂದಿದೆ, ಪ್ಯಾಂಟ್ ಒಳಗೆ ಶರ್ಟ್ ಬಂದಿದೆ. ಕರ್ಮ ಗುರು. ಐರನ್ ಮಾಡ್ತಾಯಿದ್ದೀನಿ. ಒಂದೊಂದ್ಸಲಿ ಅನಿಸುತ್ತೆ ನಿಜವಾಗ್ಲೂ ಈ ಅಪ್ಪನಿಗೆ ಏನೋ ಆರ್ಗನೈಸ್ ಮಾಡಿ ಕೊಡಬಾರ್ದು ಅಂತ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಹೆಂಗೆ ಬಿಸಾಕಿದ್ದಾರೆ ಗಲೀಜಾಗಿ. ನಾನು ಮನುಷ್ಯ ಅಲ್ವಾ? ಬೆಳಗ್ಗೆ ಎಲ್ಲ ನನ್ನ ಜೊತೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಹೋದರು. ನಾನೇನು ಮಾಡಲಿ, ಮನೇಲಿರೋಳು. ಏನಾಗಿದೆ ಗೊತ್ತಾ ಸ್ಟೋರಿ, ಹೇಳ್ತೀನಿ ರೀ. ಐರನ್ ಮಾಡಿಬಿಡ್ತೀನಿ, ಇಲ್ಲ ಪ್ಯಾಂಟ್ ಸೂಟ್ ಹಾಕ್ಬಿಡ್ತೀನಿ. ನಿಮ್ಮ ಹತ್ರ ಮಾತಾಡಿ. ಮನೆ ಹತ್ರ ವ್ಲಾಗ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ತುಂಬ ಸೌಂಡು, ಕಿರಿಕಿರಿ, ಟಪ ಕುಟ್ಟು ಕಿಚ್ಚು ಈ ಥರದ್ದೇ ಆಗಿಬಿಟ್ಟಿದೆ ಈ ನಡುವೆ. ಸೊ ವ್ಲಾಗ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ದಿನ ಸೌಂಡು ಗಾಯ್ಸ್, ಸೌಂಡು. ಯಾರೋ ಹೊಸ್ದಾಗಿ ಬಾಡಿಗೆಗೆ ಬಂದಿದ್ದಾರೆ.
ಕಾರ್ಪೆಂಟ್ರ್ ಅಂತೆ ತುಂಬ ಕುಟುತ್ತಾನೇ ಇರ್ತಾರೆ. ವಾಯ್ಸ್ ರೆಕಾರ್ಡ್ ಮಾಡೋಕ್ಕೂ ಆಗಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ. ಇವಾಗಂತೂ ಇದನ್ನು ನಾನು ಆರ್ಗನೈಸ್ ಮಾಡಲ್ಲ, ಹಾಗೆ ಬಿಸಾಕಿರಲಿ. ಯಾವಾಗಲಾದರೂ ಟೈಮ್ ಸಿಕ್ಕಾಗ ಮಾಡಿಕೊಡ್ತೀನಿ ಪಾಪ, ಏನು ಮಾಡಲಿ. ಆಮೇಲೆ ಆರ್ಗನೈಸ್ ಮಾಡ್ತೀನಿ ಅಂದೆ, ನನಗೆ ಮನಸ್ಸು ತಡಿಲಿಲ್ಲ. ಇವಾಗಲೇ ಎಲ್ಲ ನೀಟಾಗಿ ಶರ್ಟ್ ಇರೋ ಜಾಗ ಶರ್ಟ್, ಪ್ಯಾಂಟ್ ಇರೋ ಜಾಗಕ್ಕೆ ಪ್ಯಾಂಟ್, ಇದೆಲ್ಲ ಬೆಡ್ ಸ್ಪ್ರೆಡ್ಸ್, ಅದೆಲ್ಲ ನೈಟ್ ವೇರ್, ಚಡ್ಡಿ, ಟಿ ಶರ್ಟ್, ಬನಿಯಾನ್, ಇನ್ನರ್ ವೇರ್ ಎಲ್ಲ ಇಲ್ಲಿ ತುಂಬಿದ್ದೀನಿ. ಸದ್ಯಕ್ಕೆ ಹಂಗಿರಲಿ. ಇವಾಗಲೇ ಎಲ್ಲ ಆರ್ಗನೈಸ್ ಮಾಡಿಬಿಟ್ಟೆ. ಹಾಲು ಕಾಯಿಸಾಯಿತು. ಹಾಲು ನೋಡಿ ಉಕ್ಕು ಬರ್ತಾ ಇದೆ. ಸೊ ನನ್ನ ಮಕ್ಳಿಗೆ ಹಾಲು ಕಾಯಿಸಿ ಕಾಫಿ ಮಾಡಿಕೊಂಡೆ ನಾನು 1 ಕಪ್. ಈಗಂತೂ ಏನೂ ಊಟ ಮಾಡೋ ಮೂಡ್ ಇಲ್ಲ. ಸೊ ಕಾಫಿ ಕುಡಿಯೋಣ. ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟ್ ಮಾಡೋಣ. ಸತೀಶು ಬೆಳಗ್ಗೆ ನನ್ನ ಮೇಲೆ ಕೂಗಾಡಿದ್ರು, ರೇಗಾಡಿದ್ರು ಅಂತಂದೆ. ಏನು ಗೊತ್ತಾ ಕಾರಣ? ನಾನು ಜೋರಾಗಿ ಮಾತಾಡಿದ್ರೆ ಎಲ್ಲ ಅವರಿಬ್ಬರು ಎದ್ದು ಬಿಡ್ತಾರೋ ಅಂತ ಭಯ. ನನಗೆ ಎಡಿಟ್ ಮಾಡೋಕ್ಕೆ ಬಿಡಲ್ಲ, ಟಿ ವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಇನ್ನು 2 ಡೇಸ್ ಅವ್ರಿಗೆ ರಜಾ, ನನಗೆ ತಲೆನೋವು. ಕಾರಣ ಸಾಟರ್ಡೆ ಸಂಡೇ ತನಕ, ಇನ್ನು ಮಂಡೇನೇ ಅವ್ರಿಗೆ ಸ್ಕೂಲು. ಇದು ಗುರುವಾರ. ಏನು ಗೊತ್ತಾ, 25 ಮೂಟೆ ಅಂದರೆ 25 kgದು ಮೂಟೆ ಬರುತ್ತಲ್ಲ, ಪಲ್ಲೆ ಚೀಲ, ಆ ಥರದ್ರಲ್ಲಿ ಕಾಬಲ್ ಕಡಲೆಕಾಳು ತಂದಿದ್ರು ಅಂತೆ. ಚೌಟ್ರಿ ಅಂದರೆ ಅಲ್ಲಲ್ಲಿ ಲೀಲಮ್ಮ. ಇವತ್ತು ಏನು ನಡೀತಾ ಇದೆ, ಕೇಟ್ರಿಂಗ್ ನಡೀತಾ ಇದೆ ರೆಸಾರ್ಟ್ಗೆ 25 kgದು, ನನಗೆ ನೇಮೇ ಮರ್ತೋಗುತ್ತೆ ಒಂದೊಂದ್ಸಲಿ, ತಂದಿದ್ರಂತೆ. ಅದನ್ನು ರಾತ್ರಿನೇ ನೆನೆ ಹಾಕಿ ಅಂತ ಹೇಳಿ, ರಾತ್ರಿ ಸತೀಶ್ ಮನೆಗೆ ಬಂದಾಗ 11 ಗಂಟೆ ಆಯಿತಾ, 11-11:30 ಮನೆಗೆ ಬರೋಷ್ಟರಲ್ಲಿ. ಅಲ್ಲಿಂದ ನಮ್ಮ ಮನೆಗೆ ಬರೋಕ್ಕೆ ಕಡಿಮೆ ಅಂದ್ರೂ 1 hour ಬೇಕು ಈ ಟ್ರಾಫಿಕಲ್ಲಿ ನೈಟು. ಸೊ ಅವರಿಗೆ ಹೇಳ್ಬಿಟ್ಟು ಬಂದಿದ್ದಾರೆ, ಅದು ಕಾಬಲ್ ಅದು ಹುಸ್ಲಿ ಮಾಡಬೇಕು ಚಾಟ್ಗೆ, ಬೊಫೆ ಕೌಂಟ್ರಿಗೆ. ಅದನ್ನು ನೆನೆ ಹಾಕಿ ಬೆಳಗ್ಗೆ ಎದ್ದು 2 ವಿಷಲ್ ಕೂಗಿಸಿ, ಇಲ್ಲ ಅಂದರೆ ಪಾತ್ರೆಯಲ್ಲಿ ಬೇಯಿಸಿ ಅಂತ ಹೇಳಿ ಬಂದಿದ್ದಾರಂತೆ. ಅವರೆಲ್ಲ ಏನು ಮಾಡಿದ್ದಾರೆ, 25 kg ಕಾಬಲ್ ಚನ್ನಾನ ನೆನೆ ಹಾಕಿ 3 ಗಂಟೆ ರಾತ್ರಿಗೆ ಎದ್ದು ಬೇಯಕ್ಕಿಟ್ಟಿದ್ದಾರೆ. 3 ಗಂಟೆ ರಾತ್ರಿಗೆ ಬೇಯಿಸೋಂಥದ್ದು ಏನಿತ್ತು, ಬೇಯಿಸೋವಾಗ ಒಂದು ಕಾಲ್ ಮಾಡಿ ಕೇಳಬೇಕಿತ್ತು ತಾನೇ. ಫೋನ್ ಮಾಡಿಬಿಟ್ಟು ಏನೂ ಮಾತಾಡಿಲ್ಲ, ಫೋನು ಮಾಡಿಲ್ಲ ಆ್ಯಕ್ಚುಲಿ. ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಸತೀಶ್ ಬಂದಿರೋದು. ಇವ್ರೇನು ಮಾಡಿಬಿಟ್ಟಿದ್ದಾರೆ, ಕೆಲಸದ ಹುಡುಗರು ಬೇಯಕ್ಕಿಟ್ಟವರು ನೋಡಿಲ್ಲ, ಗುಡಿಸ್ಕೊಂಡೋಗಿ ಮಲ್ಕೊಂಡಿದ್ದಾರೆ. 3 ಗಂಟೆ ರಾತ್ರಿ ಬೇಯಿಸೋಂಥ ನೆಸೆಸಿಟಿ ಏನಿತ್ತು, ನಾವೇನು ಹೇಳಿದ್ವ ಅವರಿಗೆ 3 ಗಂಟೆ ರಾತ್ರಿ ಬೇಯಿಸಿ ಅಂತ. ಎಲ್ಲ ತಳಕಚ್ಚಿಸಿ ಸೀಸಿದ್ದಾರೆ. ಈಗ ಬೆಳಗ್ಗೆ ಸಲಾಡ್ ಕೊಡಬೇಕು, ಉಸ್ಲಿ ಕೊಡಬೇಕು. ಏನು ಮಾಡೋದು, ಅದು ರಾತ್ರಿ ತಂದು ನೆನೆ ಹಾಕಿ ನೆಂದಿರೋದು ಬೇಯಿಸಿ ಅದನ್ನು ಉಸ್ಲಿ ಮಾಡಬೇಕು. ಆಗಲೇ ಅದು ಚೆಂದ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ನಾನು ಒಂದ್ಸಲ ಅದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ. ಇವಾಗ ಆದರೂ ಟೆನ್ಷನ್ ತೆಗೆದು ನನ್ನ ಮೇಲೆ ಕೂಗಾಡ್ತಾ ಇದ್ದಾರೆ ಚಾರು ಕರ್ಕೊಂಡೋಗೋ ವಿಷಯಕ್ಕೆ. ನಾನೇನು ಮಾಡೋಕ್ಕಾಗುತ್ತೆ, ನಾನು ತಳಕಚ್ಚಿಸಿ ಸೀಸಿ ಅದನ್ನೆಲ್ಲ ಹಾಳು ಮಾಡಿ ನಾ ಹೇಳಿದ್ನ. ಯಪ್ಪ, ಅದೇನೋ ಅಂತಾರಲ್ಲ, ಎಮ್ಮೆ ಜ್ವರ ಬಂದರೆ ಎತ್ತಕ್ಕೆ ಬರೆ ಹಾಕಿದ್ರು ಅಂತ, ಹಂಗಾಯಿತು ನನ್ನ ಪರಿಸ್ಥಿತಿ. ಏನೂ ಮಾತಾಡಲಿಲ್ಲ ಗೈಸ್, ಎಲ್ಲಿ ತುಬುಕ್ ಅಂತ ಉಗಿತಾರೋ ಅಂದ್ಬಿಟ್ಟು ಸುಮ್ಮನೆ ಆದೆ. ಏನು ಮಾತಾಡೋಂಥ ಪರಿಸ್ಥಿತಿಲಿ ಇರಲಿಲ್ಲ. ಪಾಪ ಅವ್ರ ಟೆನ್ಷನ್ ನಾನು ಅರ್ಥ ಮಾಡ್ಕೋಬೇಕು. ಬಟ್ ನನ್ನ ನೋವು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಸ್ವಲ್ಪ ಕಾಫಿ ಕುಡಿದು ಸ್ಟ್ರಾಂಗಾಗಿ ವಿಡಿಯೋ ಎಡಿಟ್ ಮಾಡಿ ಸಿಗ್ತೀನಿ. ಎಲ್ಲೋ ಹೋಗ್ಬೇಡಿ, ವ್ಲಾಗಿಗೆ ನೋಡಿ. ಸ್ವಲ್ಪ ಹಳೆಯ ವೀಡಿಯೋ ಎಲ್ಲ ಎಡಿಟಿಂಗ್ ಇತ್ತು, ಅದನ್ನು ಮಾಡ್ತಾ ಕೂತ್ಕೊಂಡೆ. ನೋಡ್ತಾ ಸಂಜೆ ಆಗೋಯ್ತು. ಆ್ಯಸ್ ಇಟ್ ಈಸ್ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲು ತೊಳಿಬೇಕು, 1 ಪುಟ್ ರಂಗೋಲಿ ಬಿಡಬೇಕು, ದೀಪ ಹಚ್ಚಬೇಕು. ನನ್ನ ಕೆಲಸಗಳು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಸೊ ನಾನು ಬೇಡ ಅಂತ ಮಲ್ಕೊಳೋಕ್ಕಾಗೋದೇ ಇಲ್ಲ. ಸುಮಾರು ಜನ ಅನ್ಕೋತಾರೆ ಮಧ್ಯಾಹ್ನ ಮಲ್ಕೋತೀರಾ ಸಿಸ್ ಅಂತ. ಖಂಡಿತವಾಗ್ಲೂ ಇಲ್ಲ. ನೋಡ್ತಾ ಸಂಜೆ ಆಗೋಯ್ತು. ಎಲ್ಲ ಬಂದರು, ಎಲ್ಲನೂ ಸಾಮಾನು ದಿನಸಿ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟರು. ಇದೇನಪ್ಪ ಇದು ಅಂತಂದರೆ ಮೈಸೂರು ಮಶ್ರೂಮ್ ದರ್ಬಾರ್ ಅಂತ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ, ಸತೀಶ್ಗೆ 1 ಮಂತಿಂದ ಫ್ರೀ ಇರಲಿಲ್ಲ. ನಾವು ಕೂಡ ಎಲ್ಲೂ ಹೊರಗಡೆ ಏನೂ ತಿನ್ನೋಕ್ಕೆ ಚಾಟ್ ಆ ಥರದಕ್ಕೆಲ್ಲ ಹೋಗೂ ಇಲ್ಲ ಮಕ್ಕಳನ್ನ ಕರ್ಕೊಂಡು. ನನ್ನ ಮಗ ಆ್ಯಸ್ ಯೂಶುವಲ್ ಟ್ಯೂಷನ್ಗೆ ಹೋಗಿದ್ದ. ಸೊ ಅವರು ಬೆಳಗ್ಗೆ ನನ್ನ ಜೊತೆ ಎಲ್ಲ ಕೂಗಾಡಿದ್ರಲ್ಲ, ಮುನಿಸ್ಕೊಂಡಿದ್ದೆ. ನಾನು ಫೋನು ಮಾಡಿಲ್ಲ, ಊಟಕ್ಕೂ ಕರೆದಿಲ್ಲ. ಮಧ್ಯಾಹ್ನ ಒಂದು ಕಾಲ್ ಮಾಡೇ ರೈಡ್ ಅವೆಲ್ಲ ಉಪ್ಪು ಹಾಕಿರ್ತಾರೆ. ಮಂಚೂರಿ ಇದೇ ಮಂಚೂರಿ ಥರನೇ ಸಿಗ್ತದೆ.
ಕಾಲ್ ಮಾಡಿಲ್ಲ ಅಂತ ಸಂಜೆ ಬಂದ ತಕ್ಷಣ ಪೂಸಿ ಹೊಡ್ಕೊಂಡು ಮಾತಾಡಿಸ್ಕೊಂಡು ಚಾಟ್ ಏನಾದರೂ ತಿನ್ಕೊಂಬರೋಣ ಬಾ ಅಂತ ಕರ್ಕೊಂಡು ಬಂದರು. ಪಾಪ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಏನೂ ಪ್ರಯೋಜನ ಇಲ್ಲ, ಯಾರೋ ಮಾಡಿದ್ದಕ್ಕೆ ಅವ್ರು ಟೆನ್ಷನ್ ಮಾಡ್ಕೊಂಡು ನನ್ನ ಮೇಲೆ ಕೂಗಾಡಿದ್ರು. ಅದರಲ್ಲಿ ನನ್ನ ತಪ್ಪು ಇಲ್ಲ, ಅವ್ರ ತಪ್ಪು ಇಲ್ಲ. ಇಟ್ಸ್ ಓಕೆ. ಮೈಸೂರು ಮಶ್ರೂಮ್ ದರ್ಬಾರ್ ಅಂತ ಹೇಳಿ ಕುವೆಂಪು ನಗರಲ್ಲಿದೆ. ಕ್ರೋಮ್ ಶೋರೂಮ್ ಗೊತ್ತಿದ್ದರೆ ಅದರಿಂದ ಸ್ವಲ್ಪ ಮುಂದೆ ಹೋದರೆ ನಾವು ಮುಂದೆ ಹೋಗಿದ ತಕ್ಷಣ ರೈಟಿಗೇ ಸಿಗುತ್ತೆ. ಇವ್ರದ್ದು ಇದು 2ನೇ ಬ್ರ್ಯಾಂಚೋ 3ನೇ ಬ್ರ್ಯಾಂಚೋ. ದಟ್ಕಳ್ಳಿಲಿ ಒಂದಿದೆ, ಆಮೇಲೆ ಇನ್ನೂ 2-3 ಕಡೆ ಇದೆ, ಸುಮಾರಿದೆ. ನಾವು ಫಸ್ಟಿಗೆ ತೊಗೊಂಡ್ವಿ ಮಶ್ರೂಮ್ 65, ಅದಾದಮೇಲೆ ಮಶ್ರೂಮ್ ಪೆಪ್ಪರ್ ಸ್ಲೈಸ್ ಅಂತ ತೊಗೊಂಡ್ವಿ, ಆಮೇಲೆ ಮಶ್ರೂಮ್ ಬಿರಿಯಾನಿ ತೊಗೊಂಡ್ವಿ. ಇವತ್ತಂತೂ ಬೆಳಗ್ಗೆಯಿಂದ ಮಶ್ರೂಮ್ ಮಯ. ಏನದು ಮಶ್ರೂಮಾ? ಮಶ್ರೂಮ್ ತಿಂದು ಮಶ್ರೂಮೇ ಬತ್ತೈತೆ ಬಾಯಿಗೆ. ಎಲ್ಲಿ ನಂಗೊಂದು ಚುರ್ಕೊಡು. ಫುಲ್ಲು ಮಶ್ರೂಮ್ ತಿಂದು ನಿನ್ನ ಮಗಳ ಬಾಯಲ್ಲಿ ಫುಲ್ ಮಶ್ರೂಮೇ ಬತ್ತೈತೆ. ನಿಂಗೊಂದು ಬೇಕಾಯ್ತು ಬರಲ್ಲ. ಹುಳಿ ಸ್ವೀಟು, ಅದಿನ್ನೂ ಹುಳಿ. ಅದು ತೊಳಿಬೇಕು, ಗಂಟ್ಲು ಕೆರೆತ ಬರುತ್ತೆ. ಏನದು? ಕುಣಿ ಚಿಕ್ಕಮ್ಮ ನಿಜಕ್ಕೂ ಸತೀಶ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಪಾಪ ಅದನ್ನೆಲ್ಲ ತಿನ್ಕೊಂಡು ಸ್ಯಾಂಡ್ವಿಚ್ ಎಲ್ಲ ಕೇಳಿದ್ವಿ, ಜ್ಯೂಸ್ ಎಲ್ಲ ಕೇಳಿದ್ವಿ, ಎಲ್ಲನೂ ಕೊಡಿಸಿದ್ರು. ವಿಕ್ಕಿಗೂ ಕೂಡ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬುಧವಾರ ಮತ್ತು ಗುರುವಾರದ ವ್ಲಾಗ್. ಸ್ಯಾಂಡ್ವಿಚ್ ಅಂತೂ ಸಖತ್ತಾಗಿತ್ತು. ಇವತ್ತಂತೂ ಬೆಳಗ್ಗೆಯಿಂದ ಮಶ್ರೂಮ್ ಮೈಯನೇ ಆಗೋಗಿದೆ ಅಂತಲೇ ಹೇಳ್ಬೋದು. ಸೊ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಅಥವಾ ನಾನು ಮಾಡಿದ್ದೇನಾದರೂ ತಪ್ಪ, ಸತೀಶ್ ಮಾಡಿದ ತಪ್ಪ, ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಯಾವ ಥರ ವಿಡಿಯೋ ಬೇಕೋ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಇದೆಲ್ಲ ತಿನ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 10:30 ರಾತ್ರಿ. ಬಾಯ್.